ಸುದರ್ಶನ ಚಕ್ರವನ್ನು ಬಳಸಿ ಶತ್ರುಪ್ರಸೂದನನೆಂಬ ರಾಕ್ಷಸನನ್ನು ಸಂಹರಿಸಿದ ವಿಷ್ಣು ಯುದ್ಧದಲ್ಲಿ ಸಹಾಯ ಮಾಡಿದ ಚಕ್ರಕ್ಕೆ ಧನ್ಯವಾದಗಳನ್ನು ಹೇಳುತ್ತಾನೆ. ಆಗ ಚಕ್ರಕ್ಕೆ ಜಗತ್ತಿನಲ್ಲಿ ತನಗಿಂತ ಶಕ್ತಿಶಾಲಿ ಯಾರೂ ಇಲ್ಲ, ವಿಷ್ಣುವಿಗೂ ತನ್ನ ಸಹಾಯ ಬೇಕು ಎಂಬ ಅಹಂ ಬಂದು ಬಿಡುತ್ತೆ. ಇದನ್ನ ಅರಿತ ವಿಷ್ಣು, ನೀನು ಭೂಲೋಕದಲ್ಲಿ ಜನಿಸುವಂತಾಗಲಿ, ನಾನು ನಿನ್ನೊಂದಿಗೆ ಹೋರಾಡುತ್ತೇನೆ, ಯಾರು ಶಕ್ತಿಶಾಲಿ ಎಂದು ನಿರ್ಧಾರವಾಗಲಿ ಎಂದು ಚಕ್ರಕ್ಕೆ ಶಾಪ ಕೊಡುತ್ತಾನೆ. ಮುಂದೆ ತ್ರೇತಾಯುಗದಲ್ಲಿ ಸುದರ್ಶನ ಚಕ್ರ ಸಹಸ್ರ ಬಾಹುವಾಗಿ ಜನಿಸುತ್ತಾನೆ. 1000 ಬಾಹುಗಳಿದ್ದ ಇವನು ರಾವಣನನ್ನು ಕೂಡ ಸೋಲಿಸಿರುತ್ತಾನೆ. ಒಮ್ಮೆ ಜಮದಗ್ನಿ ಋಷಿಯ ಆಶ್ರಮಕ್ಕೆ ಹೋದಾಗ ಅಲ್ಲಿ ಕಾಮಧೇನುವನ್ನು ನೋಡಿ ಅದನ್ನು ತನಗೆ ಬೇಕು ಎಂದು ಹಠ ಹಿಡಿಯುತ್ತಾನೆ. ಜಮದಗ್ನಿಗಳು ನಿರಾಕರಿಸಿದಾಗ ಅವರ ಶಿರಸ್ಸಛೇದನ ಮಾಡುತ್ತಾನೆ. ಈ ವಿಷಯ ತಿಳಿದ ಜಮದಗ್ನಿಯ ಮಗ ವಿಷ್ಣುವಿನ ಅವತಾರನಾದ ಪರಶುರಾಮ ಕೋಪಗೊಂಡು ಸಹಸ್ರಬಾಹುವನ್ನು ಸಂಹಾರ ಮಾಡುತ್ತಾನೆ. ಹೀಗೆ ವಿಷ್ಣು ಸುದರ್ಶನ ಚಕ್ರದ ಅಹಂಕಾರವನ್ನು ಮುರಿಯುತ್ತಾನೆ.